ಹೀಗೆ ಸೋಮನಹಳ್ಳಿ ಎಂಬ ಒಂದು ಊರು. ಆ ಊರಲ್ಲಿ ಒಬ್ಬ ಬಡ ರೈತ ವಾಸ ಮಾಡ್ತಿರ್ತಾನೆ. ರೈತ ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡುವುದು, ಉಳುಮೆ ಮಾಡುವುದು ಇದು ಇವನ ದಿನನಿತ್ಯದ ಕಾರ್ಯವಾಗಿರುತ್ತೆ. ಈ ರೈತನಿಗೆ 3 ಜನ ಮಕ್ಕಳಿರ್ತಾರೆ. ರಾಮ, ಭೀಮ ಮತ್ತು ಸೋಮ. ಈ 3 ಜನ ಪ್ರತಿನಿತ್ಯ ಜಗಳ ಆಡ್ತಿರ್ತಾರೆ. ಪರಸ್ಪರ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಿರಲ್ಲ. ಇದನ್ನು ನೋಡಿದ ರೈತ ತುಂಬ ಬೇಜಾರಾಗ್ತಾನೆ. ಒಂದಿನ 3 ಜನ ಮಕ್ಕಳನ್ನು ಕರೆದುಬಿಟ್ಟು ಗುಂಪಾಗಿರುವ ಕಟ್ಟಿಗೆಯ ತುಂಡುಗಳನ್ನು ತರಲು ಹೇಳ್ತಾನೆ. 3 ಜನ ಮಕ್ಕಳನ್ನು ಕರೆದುಬಿಟ್ಟು ಆ ಕಟ್ಟಿಗೆಯ ತುಂಡನ್ನು ಮುರಿಯೋಕೆ ಹೇಳ್ತಾನೆ. ಆದರೆ ರಾಮ, ಭೀಮ, ಸೋಮ 3 ಜನಕ್ಕೂ ಆ ಕಟ್ಟಿಗೆ ತುಂಡನ್ನು ಮುರಿಯೋಕ್ಕಾಗಲ್ಲ. ಇನ್ನೊಂದು ದಿನ ಏನು ಮಾಡ್ತಾನೆ, ಒಂಟಿಯಾಗಿರುವ ಒಂದು ಕಟ್ಟಿಗೆ ತುಂಡನ್ನು ತಗೊಬನ್ನಿ ಅಂತೇಳ್ಬಿಟ್ಟು 3 ಜನ ಮಕ್ಕಳಿಗೂ ಒಂದೊಂದು ಕಟ್ಟಿಗೆನ ಕೊಟ್ಬಿಟ್ಟು ಮುರಿರಿ ಅಂತ ಹೇಳ್ತಾನೆ. ಅದು ಸುಲಭವಾಗಿ ಮುರಿದೋಗುತ್ತೆ. ಇದರಿಂದ ರೈತ 3 ಜನ ಮಕ್ಕಳನ್ನು ಕರೆದುಬಿಟ್ಟು, ನೋಡಿ, ನೀವು ಗುಂಪಾಗಿರುವ ಕಟ್ಟಿಗೆ ತುಂಡನ್ನು ಮುರಿಯೋಕ್ಕಾಗಲಿಲ್ಲ, ಯಾಕಂದರೆ ಅದರಲ್ಲಿ ಒಗ್ಗಟ್ಟಿದೆ. ಆದರೆ ಒಂದೊಂದೇ ಇದ್ದ ಕಟ್ಟಿಗೆಯನ್ನು ನೀವು ಈಸಿಯಾಗಿ ಸುಲಭವಾಗಿ ಮುರಿದ್ರಿ ಅಂತ ಹೇಳ್ತಾನೆ. ಇದರಿಂದ ಮಕ್ಕಳಿಗೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ. ಹಾಗೆ ನೀವು ಪ್ರತಿದಿನ ಜಗಳ ಆಡಿದ್ರೆ ಅದರಲ್ಲಿ ಬಲ ಇರೋದಿಲ್ಲ. ಒಗ್ಗಟ್ಟಾಗಿದ್ದರೆ 3 ಜನಕ್ಕೂ ಬಲ ಇರುತ್ತೆ ಅಂತೇಳ್ಬಿಟ್ಟು ನೀತಿ ಕಥೆನ ಹೇಳ್ತಾನೆ.